ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತುಂಟಲ್ಲ ಬ್ಯಾರಿ ಸ್ಟೈಲ್ ಅಲ್ಲಿ ಮಟನ್ ಗ್ರೀನ್ ಕರಿ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಅಕ್ಕಿ ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ಉಂಟಲ್ಲ ಒಳ್ಳೆ ಕಾಂಬಿನೇಷನ್. ಒಂದ್ಸಲ ನೀವು ಟ್ರೈ ಮಾಡ್ಲೇಬೇಕು. ತುಂಬಾ ಈಸಿ ಕೂಡ ಉಂಟು. ವಿಡಿಯೋ ಇಷ್ಟ ಆಯ್ತಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಪ್ರೆಷರ್ ಕುಕ್ಕರ್ ತೆಗಿಬೇಕು. ಮಟನ್ ಅಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೇನೆ. ವೆಜಿಟೇಬಲ್ ಆಯಿಲ್ ಹಾಕಿ, ನಿಮ್ಗೆ ಎಷ್ಟು ಆಯಿಲ್ ಹಾಕ್ಲಿಕ್ಕೆ ಮನಸ್ಸುಂಟು ಅಷ್ಟು ಸೇರಿಸಿ. 2 ಮೀಡಿಯಂ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ ಲೈಟ್ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಬೇಕು. ಜಾಸ್ತಿ ಏನು ಬ್ರೌನ್ ಆಗ್ಬೇಕಂತ ಏನಿಲ್ಲ, ಲೈಟ್ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದ್ರೆ ಸಾಕು. ನಾನಿಲ್ಲಿ ತೆಂಗಿನಕಾಯಿ ಉಂಟಲ್ಲ ಸಣ್ಣದು ಯೂಸ್ ಮಾಡಿದ್ದು ಅರ್ಧ, ಅದಕ್ಕೋಸ್ಕರ ನಾನು ಜಾಸ್ತಿ ಆನಿಯನ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಮಟನ್ ಅರ್ಧ ಕೆಜಿಯಷ್ಟು ಯೂಸ್ ಮಾಡಿದ್ದೇನೆ. ಆನಿಯನ್ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಇದ್ರೆ ಮತ್ತೆ ಕರಿ ಉಂಟಲ್ಲ ಸ್ಮೆಲ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಕರೆಕ್ಟ್ ಆಗಿ ನಾವು ಫ್ರೈ ಮಾಡಬೇಕು. ಮತ್ತೆ ಇದಕ್ಕೆ ಜಾಸ್ತಿ ಅರಿಶಿನ ಹುಡಿ ಸೇರಿಸ್ಲಿಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಸೇರಿಸಿದ್ರೆ ಸಾಕು. ಜಾಸ್ತಿ ಆದ್ರೂ ಉಂಟಲ್ಲ ಈ ಕರಿದು ಕಲರೇ ಚೇಂಜ್ ಆಗ್ಬಿಡ್ತದೆ. ಈಗ ಅರಿಶಿನ ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. 3 ಮೀಡಿಯಂ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕ್ಬಿಟ್ಟು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಾನು ಯಾವಾಗ್ಲೂ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋದು. ಆವಾಗ ಉಂಟಲ್ಲ ಟೊಮೆಟೊ ಕೂಡ ಸಾಫ್ಟ್ ಆಗ್ತದೆ, ಆನಿಯನ್ ಕೂಡ ಸಾಫ್ಟ್ ಆಗ್ತದೆ. ಅದಕ್ಕೋಸ್ಕರ ಆನಿಯನ್ ಮೊದಲು ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಉಂಟಲ್ಲ ಟೊಮೆಟೊ ಎಲ್ಲ ಬೇಯಲಿಕ್ಕೆ ತುಂಬಾ ಲೇಟ್ ಮಾಡ್ತದೆ. ಅದಕ್ಕೋಸ್ಕರ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಸೇರಿಸಿ. ಈಗ ಟೊಮೆಟೊ ಆನಿಯನ್ ಇದೆಲ್ಲ ಉಂಟಲ್ಲ ಕರೆಕ್ಟ್ ಆಗಿ ಸಾಫ್ಟ್ ಆಗ್ಬೇಕು. ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಉಂಟಲ್ಲ ಗ್ರೇವಿ ಅಥವಾ ಕರಿ ಏನೇ ಆದ್ರೂ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈಗ ನಾನು ಇದಕ್ಕೆ ಮಟನ್ ಸೇರಿಸ್ತಾ ಇದ್ದೇನೆ. ಅರ್ಧ ಕೆಜಿಯಷ್ಟು ಹಾಕಿದ್ದೇನೆ. ಮಟನ್ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಮತ್ತೆ ಇದಕ್ಕೆ ನಾನು ಮಸಾಲೆ ಹುಡಿ ಸೇರಿಸ್ತಾ ಇದ್ದೇನೆ. ಅದು ಮಸಾಲೆ ಹುಡಿ ಯಾಕೆ ಅಂದ್ರೆ ಈ ಮಟನ್ಗೆ ಉಂಟಲ್ಲ ಸ್ವಲ್ಪ ಮಸಾಲೆ ಎಲ್ಲ ಎಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆ ಹುಡಿ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಮಸಾಲೆ ಯೂಸ್ ಮಾಡಿದ್ದು ಚಿಕನ್ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು. ಮೀಟ್ ಮಸಾಲ ಬೇಡ, ಅದರಲ್ಲಿ ಜಾಸ್ತಿ ಗರಂ ಮಸಾಲ ತರ ಇರ್ತದೆ. ಅದಕ್ಕೋಸ್ಕರ ನೀವು ಚಿಕನ್ ಮಸಾಲನ 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿ. ಮಸಾಲೆ ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ 5 ನಿಮಿಷ ಹಾಗೆ ಬಿಡ್ಬೇಕು. 5 ನಿಮಿಷದ ನಂತರ ಇದಕ್ಕೆ 1 ಗ್ಲಾಸ್ ನೀರು ಸೇರಿಸ್ಬಿಟ್ಟು ಮಟನ್ ಅನ್ನು ನಾವು ಬೇಯಲಿಕ್ಕೆ ಇಡಬೇಕು. ಒಂದು 4-5 ವಿಸಿಲಲ್ಲಿ ಎಲ್ಲ ಬೆಂದು ರೆಡಿ ಆಗ್ತದೆ. ಇದು ಮಟನ್ ಒಳ್ಳೆದಿದ್ರೆ ಉಂಟಲ್ಲ ಬೇಗ ಬೇಯ್ತದೆ. ಒಂದೊಂದ್ಸಲ ತುಂಬಾ ಲೇಟ್ ಆಗ್ತದೆ. ಎಷ್ಟು ವಿಸಿಲ್ ಬರಿಸಿದ್ರು ಕೂಡ ಬೇಯುವುದಿಲ್ಲ ಮಟನ್ ಎಲ್ಲ. ನೀವು ನೋಡ್ಬಿಟ್ಟು ಬೇಯಿಸಿದ್ರೆ ಆಯ್ತು. ಈಗ ಬೇರೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿ, 1 ಮೀಡಿಯಂ ಸೈಜ್ ಆನಿಯನ್, 3 ಸಣ್ಣ ಪೀಸ್ ಕೆತ್ತೆ, 2 ಏಲಕ್ಕಿ, 2 ಲವಂಗ. ಇದೆಲ್ಲವನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಬಡಸೊಪ್ಪು, ಇದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಈ ಮಸಾಲೆ ಎಲ್ಲವನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ತೆಂಗಿನ ತುರಿ ಸೇರಿಸಬೇಕು. ತೆಂಗಿನ ತುರಿ ಸಣ್ಣದು ಅರ್ಧದಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ನೀವು ಜಾಸ್ತಿ ಮೆಂಬರ್ಸ್ ಎಲ್ಲ ಇದ್ರೆ ಉಂಟಲ್ಲ, ಜಾಸ್ತಿ ಮೆಂಬರ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಆಯ್ತು. ತೆಂಗಿನ ತುರಿ ದೊಡ್ಡದಾದ್ರೆ ಅರ್ಧ ಸಾಕು, ಸಣ್ಣದಾದ್ರೆ 1 ಫುಲ್ ಸೇರಿಸ್ಬಿಟ್ಟು ಮಸಾಲೆ ಗ್ರೈಂಡ್ ಮಾಡಿದ್ರೆ ಆಯ್ತು. ಆನಿಯನ್ ಎಲ್ಲ ಅಷ್ಟೇ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಸಾಕಾಗ್ತದೆ ಆವಾಗ. ಈಗ ನೋಡಿ ಇದೊಂದಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಆಗ್ಬೇಕು. ಇದೀಗ ಫ್ರೈ ಆಗಿ ರೆಡಿ ಆಗಿದೆ. ಲಾಸ್ಟ್ ಫೈನಲ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ ಆಮೇಲೆ ಅದು ಸಪ್ಪೆ ಆದ್ಮೇಲೆ ಉಂಟಲ್ಲ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಡ್ಬೇಕು. ನಾವು ಫುಲ್ ನೈಸ್ ಆಗಿ ಗ್ರೈಂಡ್ ಆಗ್ಬೇಕು. ಈಗ ಬೆಂದ ಮಟನ್ ಅನ್ನು ನಾನು ಅದೇ ಪಾತ್ರೆಗೆ ಶಿಫ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಇದು ತುಂಬಾ ದಪ್ಪ ತರ ಉಂಟಲ್ಲ ಕರಿ. ಇದು ಇಷ್ಟು ದಪ್ಪ ಇದ್ರೆ ನಮ್ಗೆ ಎಂತ ಊಟಕ್ಕೂ ಕೂಡ ಒಳ್ಳೇದಾಗುದಿಲ್ಲ, ಮತ್ತೆ ಎಂತ ಈ ತಿಂಡಿಗೂ ಕೂಡ ಒಳ್ಳೇದಾಗುದಿಲ್ಲ.
ಸ್ವಲ್ಪ ಮೀಡಿಯಂ ಥಿಕ್ನೆಸ್ ಇದ್ರೆ ಒಳ್ಳೇದಾಗ್ತದೆ ಇದು. ಇದಕ್ಕೆ ನೀರೆಲ್ಲ ಸೇರಿಸ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಲಾಸ್ಟ್ ಫೈನಲ್ ಬಾಯ್ಲ್ ಆಗುವಾಗ ಉಂಟಲ್ಲ ಅರ್ಧ ಲಿಂಬೆ ರಸ ಹಾಕಿದ್ದೇನೆ. ಇಷ್ಟ ಇದ್ರೆ ಹಾಕಿ, ಬೇಡ ಅಂದ್ರೆ ಬೇಕಂತ ಏನಿಲ್ಲ. ಲಾಸ್ಟ್ ಫೈನಲ್ ನಿಮ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಲಿಕ್ಕೆ ಮನಸ್ಸಿದ್ರೆ ಹಾಕ್ಬೋದು. ಈಗ ಇಲ್ಲಿ ಮಟನ್ ಕರಿ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್